ಓಕೆ, ಇನ್ನು ಇವತ್ತು ರಾತ್ರಿ 8 ಗಂಟೆಗೆ ವಿಶೇಷ ಸಂಪುಟ ಸಭೆಯನ್ನ ಕೂಡ ಸಿಎಂ ಸಿದ್ದರಾಮಯ್ಯ ಕರೆದಿದ್ದಾರೆ. ವಿಶೇಷ ಸಂಪುಟ ಸಭೆಗೂ ಮೊದಲು ಉಭಯ ಸದನಗಳ ನಾಯಕರೊಂದಿಗೆ ಸಭೆಯನ್ನ ನಡೆಸಿ ಮಾತುಕತೆಯನ್ನ ನಡೆಸಿದ್ರು. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ರವೇಶ್. ದೇವೇಗೌಡರನ್ನ ಭೇಟಿ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಇವತ್ತು ಹೋಗ್ತಾ ಇದ್ದಾರೆ. ಹಾಗೆ ಕ್ಯಾಬಿನೆಟ್ ಸಭೆಯನ್ನ ಕೂಡ ಕರೆದಿದ್ದಾರೆ. ಸೆಷನ್ ಅನ್ನ ಕೂಡ ಕರೆಯೋದಕ್ಕೆ ನಿರ್ಧಾರ ಮಾಡಿರುವಂತದ್ದು. ಅಂದ್ರೆ ಇವೆಲ್ಲ ನಿರ್ಧಾರಗಳನ್ನ ಮೊದಲೇ ತೆಗೆದುಕೊಳ್ಬೇಕಾಗಿತ್ತು, ಆದ್ರೆ ಈಗ ಕಡೆಯ ಕ್ಷಣಗಳಲ್ಲಿ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನಾದ್ರೂ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕಾವೇರಿಯನ್ನು ಉಳಿಸ್ಕೊಳ್ಳೋದಕ್ಕೆ ಹೋಗ್ತಾರಾ ಎಲ್ಲಾ ಪಕ್ಷಗಳು ಅಂತ ರಾಜಕೀಯ ಬಿಟ್ಟು? ಮಾದೇಶ್, ಇದುವರೆಗೂ ಕೂಡ ಸರ್ಕಾರ ಯಾವುದೇ ನಿರ್ಧಾರಗಳನ್ನು ಅಧಿಕೃತವಾಗಿ ಪ್ರಕಟಿಸಿಲ್ಲ. ಯಾಕೆಂದ್ರೆ ಈಗಾಗಲೇ ಮಂತ್ರಿ ಪರಿಷತ್ ಸಭೆಯಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಸುಮಾರು 45 ನಿಮಿಷಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲರಿಂದಲೂ ಕೂಡ ಅಭಿಪ್ರಾಯಗಳನ್ನು ಕೂಡ ಆಲಿಸಿದ್ದಾರೆ. ಆದರೆ ಯಾವುದೇ ತೀರ್ಮಾನವನ್ನು ಕೂಡ ಅಧಿಕೃತವಾಗಿ ಪ್ರಕಟಿಸಬಾರದು ಅಂತ ಕೂಡ ಸೂಚನೆ ಹೋಗಿದೆ. ಯಾಕೆಂದ್ರೆ ಇವತ್ತು ಸಂಜೆ ಒಂದು ಸರ್ವಪಕ್ಷ ಸಭೆ ಇದೆ. ಅದಕ್ಕೂ ಮೊದಲು ಸಂಜೆ 4 ಗಂಟೆಗೆ ದೇವೇಗೌಡರನ್ನ ಭೇಟಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತುಕತೆ ನಡೆಸ್ತಾರೆ. ಅವರ ನಿವಾಸಕ್ಕೆ ತೆರಳಿ ದೇವೇಗೌಡರಿಂದ ಸಲಹೆಗಳನ್ನು ಕೂಡ ಮತ್ತೆ ಅಭಿಪ್ರಾಯವನ್ನು ಕೂಡ ಪಡಿತಾರೆ. ಹಾಗಾಗಿ ದೇವೇಗೌಡರು ಏನೆಲ್ಲ ಸಲಹೆ ಮತ್ತೆ ಅಭಿಪ್ರಾಯಗಳನ್ನ ಮಂಡಿಸ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇದೆಲ್ಲವನ್ನು ಕೂಡ ಇಟ್ಕೊಂಡು ಮತ್ತೆ ಸರ್ವಪಕ್ಷ ಸಭೆಯಲ್ಲೂ ಕೂಡ ಪಾಲ್ಗೊಳ್ತಾರೆ. ಸರ್ವಪಕ್ಷ ಸಭೆಯಲ್ಲೂ ಕೂಡ ಎಲ್ಲರ ಒಂದು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾರೆ. ಬಳಿಕ ಮತ್ತೆ ಕಾನೂನು ತಜ್ಞರ ಜೊತೆ ಸಲಹೆಗಳನ್ನು ಪಡೆದು ಕಾನೂನು ತಜ್ಞರ ಜೊತೆ ಸಮಾಲೋಚನೆಯನ್ನು ಕೂಡ ನಡೆಸಿ ಸುಮಾರು ರಾತ್ರಿ 8 ಗಂಟೆ ಅಷ್ಟೊತ್ತಿಗೆ ಒಂದು ವಿಶೇಷ ಸಂಪುಟ ಸಭೆಯನ್ನು ಕರೆದಿದ್ದಾರೆ. ಆ ಒಂದು ವಿಶೇಷ ಸಂಪುಟ ಸಭೆಯಲ್ಲಿ ಎಲ್ಲ ನಿರ್ಧಾರಗಳನ್ನು ಕೂಡ ಅಧಿಕೃತವಾಗಿ ಪ್ರಕಟಣೆ ಮಾಡುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಈಗಾಗಲೇ ಒಂದು ಮಂತ್ರಿ ಪರಿಷತ್ ಸಭೆಯಲ್ಲಿ ಒಂದು ರಮೇಶ್ ಕುಮಾರ್ ಆಗಿರ್ಬೋದು, ಎಚ್ ಕೆ ಪಟೇಲ್ ಎಲ್ಲ ಹಿರಿಯ ಸಚಿವರು ಕೂಡ ಸಾಕಷ್ಟು ಅಭಿಪ್ರಾಯಗಳನ್ನು ಕೂಡ ಮಂಡಿಸಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಒಂದು ತಮಿಳುನಾಡಿಗೆ ನೀರು ಬಿಡೋದು ಬೇಡ ಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗಿದೆ. ಬಹುತೇಕ ಸಚಿವರು ಇವತ್ತು ತಮಿಳುನಾಡಿಗೆ ನೀರು ಬಿಡೋದು ಬೇಡ ಅಂತಲೂ ಕೂಡ ಈಗಾಗಲೇ ಸಭೆಯಲ್ಲಿ ತಮ್ಮ ಹೇಳಿಕೆಯನ್ನು ಕೂಡ ಹೇಳಿದ್ದಾರೆ ಅಂತ ಹೇಳಲಾಗ್ತದೆ. ಅದರ ಜೊತೆಗೆ ವಿಶೇಷ ಅಧಿವೇಶನ ಕರಿಬೇಕು ಅನ್ನೋದು ಕೂಡ ಈಗಾಗಲೇ ತೀರ್ಮಾನ ಆಗಿದೆ. ಅಂದ್ರೆ ಶನಿವಾರ ಒಂದು ವಿಶೇಷ ಅಧಿವೇಶನ ಕರೆಯೋದಕ್ಕೂ ಇದಾಗಿದೆ. ಆದರೆ ಸರ್ಕಾರ ಇನ್ನೂ ಕೂಡ ಅದನ್ನ ಅಧಿಕೃತವಾಗಿ ಪ್ರಕಟಣೆ ಮಾಡಿಲ್ಲ. ಹಾಗಾಗಿ ದೇವೇಗೌಡರ ಭೇಟಿಯ ಬಳಿಕ ಏನೆಲ್ಲ ನಿರ್ಧಾರಗಳು ಬೀಳುತ್ತವೆ ಮತ್ತೆ ಸರ್ವಪಕ್ಷ ಸಭೆಯಲ್ಲಿ ಯಾರೆಲ್ಲ ಅಭಿಪ್ರಾಯಗಳು ಏನೆಲ್ಲ ಮಂಡಿಸ್ತಾರೆ ಅನ್ನೋದ್ರ ಬಳಿಕ ರಾತ್ರಿ 8 ಗಂಟೆಗೆ ವಿಶೇಷ ಸಚಿವ ಸಂಪುಟದ ಸಭೆಯಲ್ಲಿ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ. ಮಾದೇಶ್, ಯಾಕಂದ್ರೆ ಕುತೂಹಲವನ್ನು ಮೂಡಿಸಿರುವಂತದ್ದು ದೇವೇಗೌಡರನ್ನ ಸಿಎಂ ಸಿದ್ದರಾಮಯ್ಯ ಅವರ ಮನೆಯಲ್ಲೇ ಹೋಗಿ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸುವಂಥದ್ದು. ಅಂದ್ರೆ ಏನ್ ನಿರೀಕ್ಷೆ ಮಾಡ್ಬೋದು ಅಂತ ಇವರಿಬ್ಬರ ಭೇಟಿ, ಇವರಿಬ್ಬರ ಚರ್ಚೆಯಿಂದ ನಾವು ಅಂತ? ಕಾವೇರಿ ವಿಚಾರದಲ್ಲಾಗಿರ್ಬೋದು ದೇವೇಗೌಡರಿಗೆ ಸಾಕಷ್ಟು ಒಂದು ಅನುಭವ ಇದೆ. ಅದರ ಜೊತೆಗೆ ದೆಹಲಿಯಲ್ಲೂ ಕೂಡ ಅವರಿಗೆ ಸಾಕಷ್ಟು ಅನುಭವ ಇದೆ. ಹಾಗಾಗಿ ಅವರ ಅನುಭವದ ಆಧಾರದ ಮೇಲೆ ಸಾಕಷ್ಟು ಸಲಹೆಗಳನ್ನು ಕೂಡ ಈ ಒಂದು ವಿಚಾರದಲ್ಲಿ, ಕಾವೇರಿ ವಿಚಾರದಲ್ಲಿ ಮತ್ತೆ ಸುಪ್ರೀಂ ಆದೇಶ ಏನಿದೆ ಆ ಒಂದು ಆದೇಶದ ಬಗ್ಗೆ ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ಸಾಕಷ್ಟು ಸಲಹೆಯನ್ನು ಕೂಡ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಹಾಗಾಗಿ ದೇವೇಗೌಡರ ಸಲಹೆಯನ್ನು ಕೂಡ ಪಡೆಯಬೇಕಾಗುತ್ತೆ. ಯಾಕೆಂದ್ರೆ ಈಗಾಗಲೇ ದೇವೇಗೌಡರು ಕೂಡ ಬಹಿರಂಗವಾಗಿ ಹೇಳಿದ್ದಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಬಿಡಬೇಡಿ, ನೀರು ಬಿಡದೇ ಇದ್ರೆ ಏನಾಗುತ್ತೆ ನಾವು ನೋಡ್ತೇವೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ದೇವೇಗೌಡರನ್ನ ಭೇಟಿ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಇದೇ ರೀತಿಯ ಸಲಹೆಯನ್ನು ಕೊಡ್ತಾರ ಅಥವಾ ಬೇರೆ ಏನಾದ್ರು ದಾರಿ ಇದೆ ಅನ್ನೋದ್ರ ಬಗ್ಗೆ ಕೂಡ ದೇವೇಗೌಡರು ಈ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಹಾಗಾಗಿ ದೇವೇಗೌಡರ ಅನುಭವದ ಆಧಾರದ ಮೇಲೆ ಸಾಕಷ್ಟು ಸಲಹೆಗಳನ್ನು ಪಡೆದುಕೊಂಡಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ವಪಕ್ಷ ಸಭೆಯಲ್ಲೂ ಕೂಡ ಚರ್ಚೆ ಮಾಡಿ ಆ ಬಳಿಕ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಅದು ಅನುಕೂಲ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ದೇವೇಗೌಡರ ಭೇಟಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಮಾದೇಶ್, ಯಾಕಂದ್ರೆ ಎಲ್ಲರೂ ಕೂಡ ಹೇಳ್ತಾ ಇದ್ರು ಅಂದ್ರೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಮೋದಿ ಅವರು ಮಧ್ಯಪ್ರವೇಶ ಮಾಡಬೇಕು ಅಂತ. ಅಂದ್ರೆ ಅವರು ನಿರಾಕರಿಸಿದ್ದಾರೆ ಈಗ ಕೇಂದ್ರ ಸರ್ಕಾರ. ನೆಕ್ಸ್ಟ್ ಏನು ಅಂತ ಅಂದ್ರೆ ಬಿಜೆಪಿಯ ಎಂಪಿಗಳಿದ್ದಾರೆ, ಇಲ್ಲಿ ಶಾಸಕರಿದ್ದಾರೆ, ಏನ್ ಮಾಡಬಹುದು ನೆಕ್ಸ್ಟ್ ಅಂತ ಆ ಬಗ್ಗೆ ಏನಾದ್ರು ಚರ್ಚೆನ ನಡೆಸ್ತಾರಂತ ಬಿಜೆಪಿ ವಲಯದ ಜೊತೆಗೆ ಸರ್ಕಾರದವರು? ಈಗಲೂ ಕೂಡ ರಾಜ್ಯ ಸರ್ಕಾರ ಬಿಜೆಪಿಯವರು ಸರ್ವಪಕ್ಷ ಸಭೆಗೆ ಬರ್ತಾರೆ ಅನ್ನೋ ಆಶಾಭಾವನೆಯನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಆದರೆ ಅವರಿಗೆ ನಮಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ, ಅವರ ಬಹಿಷ್ಕಾರದ ಮಾಹಿತಿ. ಅವರು ಕೂಡ ಬರ್ತಾರೆ. ನೆಲ ಮತ್ತೆ ಜಲ ಒಂದು ಭಾಷೆ ವಿಚಾರದಲ್ಲಿ ಯಾರು ಕೂಡ ರಾಜಕೀಯ ಮಾಡಬಾರ್ದು ಅಂತ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು, ಪರಮೇಶ್ವರ್ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಸಭೆಗೆ ಈಗಾಗಲೇ ಬಹಿರಂಗವಾಗಿ ಹೇಳಿರೋದ್ರಿಂದ ಅಂದ್ರೆ ಬಹಿಷ್ಕಾರ ಮಾಡ್ತೀವಿ ಅಂತ ಇವತ್ತಿನ ಸಭೆಗೆ ಬಿಜೆಪಿ ಒಂದು ನಾಯಕರುಗಳು ಮತ್ತೆ ಶಾಸಕರು, ಸಂಸದರು ಕೂಡ ಏನಾದ್ರು ಬರ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಬಿಜೆಪಿಯ ಒಂದು ಕಡೆಯಿಂದ ಒಂದು ನಾಯಕರುಗಳು ಈ ಒಂದು ಸರ್ವಪಕ್ಷ ಸಭೆಗೆ ಬರೋದೇ ಆದ್ರೆ ಕಾಂಗ್ರೆಸ್ನ ಒಂದು ನಾಯಕರುಗಳು ಕೂಡ ಅವ್ರ ಜೊತೆ ಮಾತುಕತೆ ನಡೆಸ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು, ಪರಮೇಶ್ವರ್ ಎಲ್ಲರೂ ಕೂಡ ಅವ್ರ ಜೊತೆ ಮಾತುಕತೆ ನಡೆಸಲು ಸಿದ್ಧರಾಗಿದ್ದಾರೆ. ಹಾಗಾಗಿ ಬಿಜೆಪಿ ಅವರು ಬರ್ತಾರ ಇಲ್ವೋ ಅನ್ನೋದು ಕೂಡ ಕಾದ್ ನೋಡ್ತಾರೆ. ಮಾದೇಶ್, ಓಕೆ, ಅಂದ್ರೆ ಇವತ್ತಿನ ವಿಶೇಷ ಸಂಪುಟದಲ್ಲಿ ಅಂದ್ರೆ ಒಂದು ನಿರ್ಧಾರಕ್ಕೆ, ಗಟ್ಟಿ ನಿರ್ಧಾರಕ್ಕೆ ಏನಾದ್ರು ಬರ್ತಾರಾ ಸಿಎಂ ಸಿದ್ದರಾಮಯ್ಯನವರು? ನೀರು ಬಿಡೋದೇ ಇಲ್ಲ ಅನ್ನುವಂತ ಗಟ್ಟಿ ನಿರ್ಧಾರವನ್ನ ಪ್ರಕಟ ಮಾಡ್ತಾರಾ ಅನ್ನೋದು?
ಈಗಾಗಲೇ ಸಾಕಷ್ಟು ಚರ್ಚೆಗಳಾಗಿದೆ. ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ಒಂದು ಮಧುಸೂದನ್ ನಾಯಕರವರು ತಮ್ಮ ವಿವರಣೆಗಳನ್ನು ಕೂಡ ಈ ಒಂದು ಸಚಿವರಿಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೂಡ ಕೊಟ್ಟಿದ್ದಾರೆ. ಅಂದರೆ ಪ್ರಮುಖವಾಗಿ ಇಲ್ಲಿ ಸಂವಿಧಾನ ಪೀಠಕ್ಕೆ, ಅಂದರೆ ಈ ಒಂದು ತೀರ್ಪು ಏನಿದೆ, ಈ ಒಂದು ತೀರ್ಪನ್ನು ಪ್ರಶ್ನೆ ಮಾಡಿ ನಾವು ಸಂವಿಧಾನ ಪೀಠಕ್ಕೆ ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ನಿರ್ಧಾರ ಆಗಿದೆ. ಹಾಗಾಗಿ ಆ ಒಂದು ನಿರ್ಧಾರವನ್ನು ಸಂಜೆ ಒಂದು 8 ಗಂಟೆ ಸಭೆಯಲ್ಲಿ ಕೂಡ ಅಧಿಕೃತವಾಗಿ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕೆಂದರೆ ಸಂವಿಧಾನ ಪೀಠಕ್ಕೆ ಹೋದರೆ ಅಲ್ಲಿ ನಮಗೆ ನ್ಯಾಯ ಸಿಗ್ಬೋದು ಅನ್ನೋ ಭರವಸೆಯಿಂದ ಆ ಒಂದು ನಿರ್ಧಾರವನ್ನು ಕೂಡ ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಕೂಡ ಕೈಗೊಳ್ಳಲಾಗಿದೆ. ಅದರ ಜೊತೆಗೆ ನೀರನ್ನ ಬಿಡಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಗೊಂದಲ ಇತ್ತು. ಹಾಗಾಗಿ ಆ ಗೊಂದಲವನ್ನು ಕೂಡ ಕ್ಲಿಯರ್ ಮಾಡ್ಕೊಳ್ತಾರೆ. ಅದ್ರ ಜೊತೆಗೆ ದೇವೇಗೌಡರ ಮಾತುಕತೆ ಬಳಿಕ ಮತ್ತೆ ಸರ್ವಪಕ್ಷ ಒಂದು ಸಭೆಯ ಮಾತುಕತೆ ಬಳಿಕ ನೀರನ್ನ ಬಿಡಬಾರ್ದು ಅನ್ನೋ ತೀರ್ಮಾನಕ್ಕೂ ಬರ್ತಾರೆ ಅಂತ ಕೂಡ ಹೇಳಲಾಗ್ತದೆ. ಯಾಕೆಂದ್ರೆ ಇವತ್ತಿನ ಒಂದು ಮಂತ್ರಿ ಪರಿಷತ್ ಸಭೆಯಲ್ಲೂ ಕೂಡ ಅದೇ ಆಗಿದೆ. ಬಹುತೇಕ ಸಚಿವರು ಕೂಡ ಅದನ್ನೇ ಹೇಳಿದ್ದಾರೆ, ಅಂದ್ರೆ ತಮಿಳುನಾಡಿಗೆ ನೀರನ್ನ ಬಿಡಬಾರ್ದು ಅಂತ. ಹಾಗಾಗಿ ಈ ಒಂದು ಸರ್ವಪಕ್ಷ ಸಭೆ ಮತ್ತೆ ದೇವೇಗೌಡರ ಒಂದು ಭೇಟಿಯ ಬಳಿಕ ಒಂದು ಕ್ಯಾಬಿನೆಟ್ ನಲ್ಲಿ, ಅಂದ್ರೆ ವಿಶೇಷ ಕ್ಯಾಬಿನೆಟ್ ನಲ್ಲೂ ಕೂಡ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ದಿಟ್ಟ ನಿರ್ಧಾರಕ್ಕೆ ಬರ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಮುಂದಿನ ಹೋರಾಟಕ್ಕೆ ರಾಜ್ಯ ಸರ್ಕಾರ ಸಿದ್ಧವಾಗ್ತಾ ಇದೆ, ಸಜ್ಜಾಗ್ತಾ ಇದೆ ಅಂತಾನೆ ಹೇಳ್ಬೋದು ಮಾದೇಶ್. ಅಂದ್ರೆ ದಿಟ್ಟ ನಿರ್ಧಾರವನ್ನು ಇವತ್ತೇ ಪ್ರಕಟ ಮಾಡ್ತಾರ, ನೀರನ್ನ ನಿಲ್ಲಿಸ್ತಾರ, ಇಲ್ಲ ಅಧಿವೇಶನದವರೆಗೂ, ಅಂದ್ರೆ ಶನಿವಾರ ಏನು ವಿಶೇಷ ಅಧಿವೇಶನವನ್ನು ಕರೆದಿದ್ದಾರೆ, ವಿಶೇಷ ಅಧಿವೇಶನದಲ್ಲಿ ಈ ತೀರ್ಮಾನಕ್ಕೆ ಬರಬಹುದಾ ಅಂತ, ಅಲ್ಲಿ ಏನಾದ್ರೂ ಪ್ಲಾನ್ಗಳನ್ನು ಮಾಡ್ತಾರಾ, ನಿಲ್ಲಿಸ್ಬೇಕಾ ಬೇಡವಾ ಇಲ್ಲ ಬಿಡಬೇಕಾ, ಆ ತರದ ಪ್ಲಾನ್ಸ್ ಅಲ್ಲಿಗೆ ಮಾಡ್ತಾರಾ ಇಲ್ಲ ಇವತ್ತೇ ಮಾಡ್ತಾರಾ ಅನ್ನೋದು. ಮಾದೇಶ್, ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ 21ರಿಂದನೇ ಬಿಡಬೇಕು ನೀರನ್ನ ಅಂತ ಇದೆ. ಅಂದ್ರೆ ಇಂದಿನಿಂದನೇ ನೀರನ್ನು ಬಿಡಬೇಕು ಅಂತ. ಹಾಗಾಗಿ ಈ ಬಗ್ಗೆ ಬಿಡಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ದಿಟ್ಟವಾದ ನಿರ್ಧಾರವನ್ನ ಇವತ್ತಿನ ಕ್ಯಾಬಿನೆಟ್ನ ಬಳಿಕ ಪ್ರಕಟಣೆ ಮಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ. ಹಾಗಾಗಿ ಅಲ್ಲಿ ತನಕ ಕಾಯಿಲ್ಲ. ಆದ್ರೆ ವಿಶೇಷ ಅಧಿವೇಶನ ಅಂದ್ರೆ ಪ್ರಧಾನಿ ಮಧ್ಯಸ್ಥಿಕೆ ವಹಿಸೋದ್ರ ಬಗ್ಗೆ ಒಂದು ಸರ್ವಾನುಮತದ ನಿರ್ಣಯವನ್ನು ಕೈಗೊಳ್ಳೋದಕ್ಕೆ ವಿಶೇಷ ಅಧಿವೇಶನವನ್ನು ಕೂಡ ಕರೆದಿದ್ದಾರೆ. ಅದ್ರ ಜೊತೆಗೆ ಮತ್ತೊಂದು ರಾಷ್ಟ್ರಪತಿಯವರ ಬಳಿಗೆ ಹೋಗೋದಕ್ಕೂ ಕೂಡ ತೀರ್ಮಾನವನ್ನು ಮಾಡಿದ್ದಾರೆ. ಹಾಗಾಗಿ ಅದನ್ನು ಕೂಡ ಅಧಿಕೃತವಾಗಿ ಪ್ರಕಟಣೆ ಮಾಡ್ತಾರೆ. ಅಂದ್ರೆ ಪ್ರಧಾನಿ ಮಧ್ಯಸ್ಥಿಕೆ ವಹಿಸಬೇಕು, ಯಾಕೆಂದ್ರೆ ನಮಗೂ ಕೂಡ ನೈಸರ್ಗಿಕ ನ್ಯಾಯ ಬೇಕು, ನಮ್ಮಲ್ಲೇ ಕೂಡ ಕುಡಿಯೋದಕ್ಕೆ ನೀರಿಲ್ಲ, ಹಾಗಾಗಿ ನೀರನ್ನು ಎಲ್ಲಿಂದ ತರೋದು, ಹಾಗಾಗಿ ಪ್ರಧಾನಿ ಮಧ್ಯಸ್ಥಿಕೆಯನ್ನು ವಹಿಸೋದಕ್ಕೆ ಕೂಡ ನೀವು ಒಂದು ಇದು ಸೂಚನೆಯನ್ನು ಕೂಡ ಕೊಡಬೇಕು ಅಂತ ಕೂಡ ರಾಷ್ಟ್ರಪತಿ ಬಳಿಗೆ ರಾಜ್ಯ ಸರ್ಕಾರ ಹೋಗೋದಕ್ಕೆ ಕೂಡ ಈಗಾಗಲೇ ತೀರ್ಮಾನ ಮಾಡಿದೆ. ಹಾಗಾಗಿ ಆ ಎಲ್ಲಾ ನಿರ್ಧಾರಗಳನ್ನ ಅಧಿಕೃತವಾಗಿ ಇವತ್ತಿನ ಕ್ಯಾಬಿನೆಟ್ ಆದ ಬಳಿಕ ಪ್ರಕಟಣೆ ಮಾಡ್ತಾರೆ. ಹಾಗಾಗಿ ಶನಿವಾರ ಒಂದು ವಿಶೇಷ ಅಧಿವೇಶನ ಬಗ್ಗೆಯೂ ಕೂಡ ಅಧಿಕೃತ ಪ್ರಕಟಣೆಯನ್ನ ಒಂದು ಕ್ಯಾಬಿನೆಟ್ನ ಬಳಿಕ ಮಾಡ್ತಾರೆ ಮಹೇಶ್. ಅಂದ್ರೆ ವಿಶೇಷ ಅಧಿವೇಶನದಲ್ಲಿ ಎಲ್ಲಾ ಪಕ್ಷಗಳು, ಅಂದ್ರೆ ಏನು JDS ಇದೆ, ಬಿಜೆಪಿ ಇದೆ, ಕಾಂಗ್ರೆಸ್, ಎಲ್ಲಾ ಪಕ್ಷಗಳ ನಾಯಕರು ಇರ್ತಾರ ಅಧಿವೇಶನದಲ್ಲಿ ಅನ್ನುವಂಥದ್ದು. ಅಂದ್ರೆ ಅಧಿಕೃತವಾಗಿ ಏನಾದ್ರು ಗೊತ್ತಾಗಿದ್ಯಾ ಇರ್ತಾರೆ ಅವರೆಲ್ಲರೂ ಅನ್ನೋದಂತ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ ಅಂತ ಬಗ್ಗೆ? ಇನ್ನು ಅಧಿವೇಶನವನ್ನ ಅಧಿಕೃತವಾಗಿ ಪ್ರಕಟಣೆಯನ್ನು ಕೂಡ ಮಾಡಿಲ್ಲ. ಹಾಗಾಗಿ ಕ್ಯಾಬಿನೆಟ್ನ ಸಭೆ ಬಳಿಕ, ಯಾಕೆಂದ್ರೆ ಬಿಜೆಪಿ ಈಗಾಗಲೇ ಸರ್ವಪಕ್ಷ ಸಭೆಗೆ ಕೂಡ ಬಹಿಷ್ಕಾರ ಹಾಕಿದೆ ಅಂದಮೇಲೆ ಅಧಿವೇಶನಕ್ಕೆ ಏನಾದರೂ ಅದು ಬಹಿಷ್ಕಾರ ಹಾಕುತ್ತಾ ಅಥವಾ ಹೇಗಿರುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಆದರೆ ತಕ್ಷಣಕ್ಕೆ ಈಗ ಇದು ಅಧಿಕೃತವಾಗಿ ಯಾವುದೇ ತೀರ್ಮಾನಗಳು ಪ್ರಕಟ ಆಗದೆ ಇರೋದ್ರಿಂದ ಯಾವುದನ್ನು ಕೂಡ ಹೇಳೋದಕ್ಕೂ ಬರೋದಿಲ್ಲ. ಹಾಗಾಗಿ ಅಧಿಕೃತವಾಗಿ ಪ್ರಕಟಣೆ ಆದ ಬಳಿಕ ಬೇರೆ ಪಕ್ಷಗಳ ನಿರ್ಧಾರ ಏನಿರುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಯಾಕೆಂದ್ರೆ ಈಗಾಗಲೇ JDS ಕೂಡ ಸರ್ವಪಕ್ಷ ಸಭೆಗೆ ಬರ್ತಾ ಇದೆ, ಇದನ್ನು ಅಧಿಕೃತವಾಗಿ ಕೂಡ ಪ್ರಕಟಣೆ ಮಾಡಿದೆ. ಅದರ ಜೊತೆಗೆ ಈಗಾಗಲೇ ಹೈದರಾಬಾದ್ ನಲ್ಲಿ ಇರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಬೆಂಗಳೂರು ತಲುಪಿದ್ದಾರೆ. ಅವರು ಕೂಡ ಸಂಜೆ ಒಂದು ಸರ್ವಪಕ್ಷ ಸಭೆಯಲ್ಲಿ ಕೂಡ ಭಾಗವಹಿಸ್ತಾರೆ, ಅವರು ಅಧಿವೇಶನ ಕೂಡ ಭಾಗವಹಿಸ್ತಾರೆ. ಆದರೆ ಬಿಜೆಪಿ ನಿಲುವೇನು ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಈ ಒಂದು ವಿಶೇಷ ಅಧಿವೇಶನವನ್ನು ಅಧಿಕೃತವಾಗಿ ಪ್ರಕಟಿಸಬೇಕಾಗಿದೆ. ಅಧಿಕೃತ ಪ್ರಕಟಣೆ ಬಳಿಕ ಈ ಎಲ್ಲ ವಿಚಾರಗಳ ಬಗ್ಗೆ ಗೊತ್ತಾಗುತ್ತೆ. ಮಾದೇಶ್, ಓಕೆ, ಧನ್ಯವಾದ ರವೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾವೇರಿ ನಿರ್ವಹಣಾ ಮಂಡಳಿ ಸ್ಥಾಪನೆಯಾಗಬೇಕು. ಕಾವೇರಿ ಕೊಳ್ಳದ ಎಲ್ಲ ಡ್ಯಾಂಗಳು ಈ ಮಂಡಳಿಯ ಅಧೀನಕ್ಕೆ ಒಳಪಡುತ್ತವೆ. ನಮ್ಮ ನಾಲೆಗೆ ನೀರು ಬಿಡುವ ನಿರ್ಧಾರವನ್ನು ಈ ಮಂಡಳಿಗಳು ಮಾಡುತ್ತವೆ. ಹೆಸರಿಗೆ ಮಾತ್ರ ಡ್ಯಾಂಗಳು ನಮ್ಮವು, ಆಡಳಿತ ಅವರ ಕೈಯಲ್ಲಿ. ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ನೀರಿನ ಮಧ್ಯಂತರ ಅರ್ಜಿ ವಿಚಾರಣೆ ಈಗಾಗಲೇ ಆರಂಭವಾಗಿದೆ. ಅಲ್ಲಿ ನಾರಿಮನ್ ಅವರು ಮತ್ತೆ ತಮಿಳುನಾಡಿನ ಪರ ವಕೀಲರು ಕೂಡ ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತು. ಬೆಳಗ್ಗೆಯಿಂದಲೂ ಕೂಡ MB ಪಾಟೀಲ್ ಅವರು